ದೇವರ ಪಾದಾರವಿಂದಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸ್ತಾ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ನಾನು ಅನ್ಕೊಂಡಿರ್ಲಿಲ್ಲ, ಬಹಳ ದೂರದಿಂದ ಕಳೆದೊಂದು 3-4 ದಿನದಿಂದ ಹುಷಾರಿಲ್ಲ ನನಗೆ, ನಾನು ಬರೋದಕ್ಕಾಗುತ್ತೋ ಇಲ್ವೋ ಅಂತ ಬಹಳ ಗೊಂದಲದಲ್ಲಿದೆ. ಆದ್ರೆ ಆ ತಾಯಿ ಇವತ್ತು ಕರೆಸ್ಕೊಂಡ್ಲು. ಬಹುಶಃ ತುಂಬಾ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾನು ಇವತ್ತು ಬಂದಿದ್ದೀನಿ. ಆ ವಿಷಯದಲ್ಲಿ ನಂಗೆ ತುಂಬಾ ಖುಷಿ ಆಗುತ್ತೆ ಅಮಿತಾ ಮೇಡಮ್. ಯಾಕಂದ್ರೆ ಒಬ್ಬ ಹೆಣ್ಮಗಳು ಇವತ್ತು ನಿಂತು ಇಷ್ಟು ಪರಿಪೂರ್ಣವಾಗಿ ಒಂದು ದೇವಸ್ಥಾನವನ್ನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಆ ತಾಯಿ ಕಟ್ಟಿಸ್ಕೊಂಡಿದ್ದಾಳೆ. ನಾವು ಯಾವಾಗ್ಲೂ ಅನ್ಕೊಳ್ತೇವೆ ದೇವರನ್ನ ಭಕ್ತ ಹುಡುಕೊಂಡು ಹೋಗೋದಿಲ್ಲ ಅಂತೆ, ದೇವರೇ ತನ್ನ ಭಕ್ತರನ್ನ ಆರಿಸ್ಕೊಳ್ತಾನಂತೆ. ಬಹುಶಃ ಆ ವನದುರ್ಗ ದೇವಿ ಆರಿಸಿಕೊಂಡ ನೆಚ್ಚಿನ ಭಕ್ತೆ ಅಮಿತಾ ಮೇಡಮ್ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಗಣಹೋಮ ಸತ್ಯನಾರಾಯಣ ಪೂಜೆ ಮಾಡ್ಬೇಕು ಅಂದ್ರೇನೆ ನಾವುಗಳೆಲ್ಲ ಎಷ್ಟು ಒದ್ದಾಡ್ತೇವೆ. ಇಡೀ ಮನೆಯವರು ಸೇರಿ ಪೂಜೆಗೆ ತಯಾರಿ ಮಾಡ್ತೇವೆ, ಎಷ್ಟೊಂದು ಕೆಲಸಗಳಿರತ್ತೆ. ಅಂತದ್ರಲ್ಲಿ ಇಷ್ಟೆಲ್ಲ ದೇವತಾ ಕಾರ್ಯಗಳು, ಇಷ್ಟು ಅದ್ಭುತವಾಗಿ ಸುಸಜ್ಜಿತವಾಗಿರ್ತಕ್ಕಂಥ ದೇವಸ್ಥಾನ ಎಲ್ಲವನ್ನ ಒಬ್ಬ ಹೆಣ್ಣು ಮಗಳು ನಿಂತು ಮಾಡೋದು ಅಷ್ಟು ಸುಲಭ ಖಂಡಿತ ಅಲ್ಲ. ನಿಮ್ಮ ಬೆನ್ನಿಗೆ ಆ ತಾಯಿ ವನದುರ್ಗೆ ನಿಂತಿದ್ದಾಳೆ, ಹಾಗಾಗಿ ಇದೆಲ್ಲವನ್ನ ಅವಳು ಮಾಡಿಸ್ಕೊಳ್ತಿದ್ದಾಳೆ ಅಂತ ನಾನು ಭಾವಿಸ್ತೇನೆ. ಖುಷಿ ಆಗತ್ತೆ. ಒಂದು ಊರು ಬೆಳಿಬೇಕು ಅಂದ್ರೆ ಅಲ್ಲೊಂದು ದೇವಸ್ಥಾನ ಗಟ್ಟಿಯಾಗಿ ನಿಲ್ಬೇಕಂತೆ. ದೇವಸ್ಥಾನದ ಭಕ್ತರ ಸಂಖ್ಯೆ ಜಾಸ್ತಿ ಆದ ಹಾಗೆ ಆ ಊರು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿಯೇ ಪ್ರತಿ ಊರಿನಲ್ಲೂ ಕೂಡ ದೇವಸ್ಥಾನಗಳು ಬಹಳ ಗಟ್ಟಿಯಾಗ್ತಿತ್ತು. ಯಾಕಂದ್ರೆ ಆ ದೇವಸ್ಥಾನ ಇದ್ದಾಗ ಸುತ್ತಕ್ಕೂ ನಾವು ಒಂದು ದೇವಸ್ಥಾನ ಸುತ್ತ ಒಂದು ವ್ಯವಹಾರಾತ್ಮಕ ಆರ್ಥಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನೇ ಸೃಷ್ಟಿ ಮಾಡ್ತೇವೆ. ಅದಕ್ಕೆ ಭಾರತೀಯ ಪರಂಪರೆ ಇಷ್ಟು ಗಟ್ಟಿಯಾಗಿ ನಿಂತಿರೋದು. ಒಂದ್ ಜಾತ್ರೆ ಆದ್ರೆ, ಒಂದ್ ದೇವಸ್ಥಾನ ಆದ್ರೆ, ಆ ದೇವಸ್ಥಾನದಲ್ಲಿ ಒಂದು ರಥೋತ್ಸವ ಆದ್ರೆ ಆ ಇಡೀ ಊರಿನ ಜನಕ್ಕೆ ಒಂದು ಆರ್ಥಿಕ ವ್ಯವಸ್ಥೆ ಆಗುತ್ತೆ, ಒಂದು ಆರ್ಥಿಕವಾಗಿ ಆ ಊರಿನ ಮನೆಗಳು ಗಟ್ಟಿಯಾಗುವಂತ ಪ್ರಯತ್ನ ಆಗುತ್ತೆ ಅನ್ನುವ ಕಾರಣಕ್ಕೆ ನಮ್ಮ ಹಿರಿಯರು ದೇವಸ್ಥಾನವನ್ನು ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಚೌಕಟ್ಟಿನಲ್ಲಿ ಕಟ್ಟುವಂತ ಪ್ರಯತ್ನ ಮಾಡಿದ್ರು. ಬಹುಶಃ ಇವತ್ತಿಗೆ ಈ ದೇವಸ್ಥಾನಗಳು ಎಲ್ಲ ಒಂದ್ ಕಡೆ ವರ್ಷಾನುಗಟ್ಲೆಗಳ ಕಾಲ ಕಣ್ಮರೆಯಾಗಿ ಭೂಮಿಯಲ್ಲಿ ಅಂತರ್ಗತವಾಗಿದ್ದಂತಹ ದೇವಸ್ಥಾನಗಳು ಮತ್ತೆ ಜಾಗೃತವಾಗಿ ಮತ್ತೆ ಮೇಲೆ ಬರೋದು ಕಲಿಯುಗದಲ್ಲಿ ಮನುಷ್ಯ ಎಲ್ಲವನ್ನ ಕಳ್ಕೊಳ್ತಿರುವಾಗ, ಅಧರ್ಮ ತಾಂಡವವಾಡುವಾಗ ಧರ್ಮ ನೆಲೆ ನಿಲ್ಬೇಕು ಅನ್ನುವ ಕಾರಣಕ್ಕೇನೆ ಕೆಲವು ಕ್ಷೇತ್ರಗಳು ವರ್ಷಗಳ ನಂತರ, ಶತಮಾನಗಳ ನಂತರ ಜಾಗೃತ ಆಗುತ್ತೆ. ಬಹುಶಃ ಅದರ ಪ್ರತಿರೂಪವೇ ಈ ವನದುರ್ಗ ದೇವಿ ದೇವಸ್ಥಾನ ಅಂತ ನಂಬ್ತೇನೆ. ಬಹಳ ಸಲ ನಾವು ಅಂದ್ಕೊಳ್ತೇವೆ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ 108 ಸವಾಲುಗಳು ಇದ್ದೇ ಇರತ್ತಂತೆ. ರಾಮನೇ ತಾನು ಅಯೋಧ್ಯೆಯ ಪಟ್ಟಾಭಿಷೇಕನಾಗ್ಬೇಕು ಅಂದ್ರೆ, ರಾಮರಾಜ್ಯವನ್ನು ಕಟ್ಟಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಅವನೇ ವನವಾಸಕ್ಕೆ ಹೋಗ್ಬೇಕಾಗಿ ಬಂತು. ಅವನೇ ಹೆಂಡತಿಯನ್ನು ಕಾಡಿಗಟ್ಟುವವನು ಅಂತ ಅಪವಾದವನ್ನು ಹೊತ್ಕೊಳ್ಬೇಕಾಗಿ ಬಂತು. ಆ ರಾಮನಿಗೆ ಅಪವಾದಗಳು ಬಂದಿರಬಹುದಾದ್ರೆ ಇಂಥದ್ದೊಂದು ಅದ್ಭುತವಾಗಿರುವ ದೇವಸ್ಥಾನ ಕಟ್ಟುವಾಗ ಕಲಿಯುಗದಲ್ಲಿ ಅಮಿತಾ ಮೇಡಮ್ ಅಂತವ್ರಿಗೆ ಅಪವಾದಗಳು ಬರೋದು ಹೊಸದಲ್ಲ. ಆದ್ರೆ ಒಂದಂತೂ ಹೇಳ್ತೇನೆ, ಆ ತಾಯಿ ನಿಮ್ ಬೆನ್ನ ಹಿಂದೆ ಇದ್ದಾಳೆ, ನಾವೆಲ್ಲ ಜೊತೆಯಾಗಿ ನಿಲ್ತೇವೆ. ಯಾಕಂದ್ರೆ ಒಂದೊಳ್ಳೆ ಕೆಲ್ಸಕ್ಕೆ 10 ಕೈಗಳು ಜೊತೆಗೂಡ್ಬೇಕಂತೆ. ಆ 10 ಕೈಗಳನ್ನು ದೇವರೇ ಆರಿಸ್ಕೊಳ್ತಾನಂತೆ. ಮನುಷ್ಯರು ನಾವು ಹೋಗ್ತೀವಿ ಅಂದ್ರೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನಮಗ್ ಮಾಡಬೇಕು ಕೆಲಸ ಅಂದ್ರೂ ಕೂಡ ಅದಾಗೋದಿಲ್ಲ. ಯಾಕಂದ್ರೆ ಅಂತ ಪುಣ್ಯವಂತರ ಕೈಯಲ್ಲೇ ಆ ತಾಯಿ ಆ ಸೇವೆಯನ್ನು ಮಾಡಿಸ್ಕೊಳ್ತಾಳೆ. ಹಾಗಾಗಿ ಪುಣ್ಯವಂತರ ಸಂಖ್ಯೆ ಜಾಸ್ತಿ ಆಗ್ಲಿ, ದೇವಸ್ಥಾನದ ಕಾರ್ಯಗಳು ಇನ್ನಷ್ಟು ಅಭಿವೃದ್ಧಿ ಆಗ್ಲಿ. ನನ್ಗನ್ಸುತ್ತೆ 2 ವರ್ಷಕ್ಕೆ ಇಷ್ಟು ಚೆನ್ನಾಗಿ ಇಷ್ಟು ಅದ್ಭುತವಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಬೇಗ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಈ ದೇವಸ್ಥಾನವನ್ನು ಹುಡ್ಕೊಂಡು ಬರುವಂತಹ ಕಾಲ ಖಂಡಿತ ಬರುತ್ತೆ. ಆ ಕಾಲಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತೇವೆ ಅಂತ ನಾನು ಅನ್ಕೊಳ್ತೇನೆ. 108 ಅಪವಾದಗಳು ಬರ್ಲಿ, ಯೋಚನೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಕ್ತರು ನಿಲ್ತಾರೆ. ಆ ಭಕ್ತರನ್ನ ಆ ತಾಯಿ ಎಷ್ಟೇ ದೂರ ಇದ್ರು ಎಳ್ಕೊಂಡ್ ಬಂದು ಅವಳ ಎದುರುಗಡೆ ನಿಲ್ಲಿಸ್ತಾಳೆ. ಆ ಶಕ್ತಿ ಆ ವನದುರ್ಗ ದೇವಿಗಿದೆ. ಬಹುಶಃ ಆ ಹಂತದಲ್ಲಿ ನಾವೆಲ್ಲರೂ ಈಗ ಪ್ರಾರಂಭಿಕ ಕಾಲಘಟ್ಟದಲ್ಲೇ ನಾವೆಲ್ಲ ಜೊತೆ ಆಗ್ತಿರೋದು ನಂಗೆ ಬಹಳ ಖುಷಿ. ಯಾಕಂದ್ರೆ ಇದು ಮೊದಲನೇ ಹಂತ ಅಷ್ಟೇ. ಇನ್ನು ಈ ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆಯೋ ಹಂತದಲ್ಲಿ ಒಂದ್ ನೆನಪಿರುತ್ತೆ ನಮ್ಗೆಲ್ಲ, ನಾವು 2ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದಿದ್ವಿ, ಈ ದೇವಸ್ಥಾನ ಇನ್ನು ಅಷ್ಟು ಫೇಮಸ್ ಆಗೋದಕ್ಕಿಂತ ಮುಂಚೆನೆ ನಾವೆಲ್ಲ ಈ ದೇವಸ್ಥಾನಕ್ಕೆ ಬರ್ತಿದ್ವಿ, ನಡ್ಕೊಳ್ತಿದ್ವಿ ಅಂತ ಹೇಳ್ಕೊಳ್ಳೋದಿದೆ ಅಲ್ಲ, ಅದ್ ನಮ್ಮ ಮುಂದಿನ ಜನರೇಷನ್ ನಾವು ಬಿಟ್ಟು ಹೋಗುವಂತ ಒಂದು ಭಕ್ತಿಯ ಅನುಭವ ಅಂತ ನಾನು ಅಂದ್ಕೊಳ್ತೇನೆ. ಹಿಂದೆನೂ ಇದ್ರಂತೆ, ಏನ್ ಕಲಿಯುಗದಲ್ಲಿ ಮಾತ್ರ ಹೊಸ್ತಲ್ಲ, ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲೂ ಕೂಡ ಋಷಿ ಮುನಿಗಳು ಯಾಗ ಯಜ್ಞ ಮಾಡುವಾಗ ದಾನವರು, ಅಸುರರು, ರಾಕ್ಷಸರು ಆ ಯಜ್ಞಕುಂಡಕ್ಕೆ ಮಾಂಸ ಹಾಕೋದು, ಯಜ್ಞಕುಂಡಗಳಿಗೆ ಯಜ್ಞಕ್ಕೆ ಹೋಮ ಹವನಗಳಿಗೆ ತೊಂದರೆ ಮಾಡೋರು ಅಂತವರೆಲ್ಲ ಇದ್ರಂತೆ.
ಅವರೆಲ್ಲ ಆವಾಗ ಅವರನ್ನ ದಾನವರು, ರಾಕ್ಷಸರು ಅಂತ ಕರಿತಾ ಇದ್ವಿ. ಇವತ್ ಕಲಿಯುಗದಲ್ಲಿ ನಮ್ ತರಾನೇ ಇರ್ತಾರೆ, ಮನುಷ್ಯ ರೂಪದಲ್ಲಿ ಇರ್ತಾರೆ. ಅವ್ರು ಕೊಟ್ಟಿದ್ ತೊಂದ್ರೆ ಗೊತ್ತಾಗೋದಿಲ್ಲ ಅಷ್ಟೇ. ಆ ಹಿಂದಿನ ಯುಗದಲ್ಲಿ ದಾನವರಾಗಿದ್ದವ್ರು ಇವತ್ ಮನುಷ್ಯ ರೂಪದಲ್ಲಿ ಬಂದಿರ್ತಾರಷ್ಟೇ. ಹಾಗಾಗಿ ಅಂತವರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬೇಕಾಗಿಲ್ಲ. ತುಂಬಾ ದೊಡ್ಡ ಮಟ್ಟಿನಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತೀವಿ ಅನ್ನೋದನ್ನ ನೆನೆಸ್ಕೊಳ್ಳುವಾಗ್ಲೇ ನನಗೆ ಖುಷಿ ಆಗತ್ತೆ. ಯಾಕಂದ್ರೆ ತೀರಾ ಇತ್ತೀಚೆಗೆ ಅವ್ರಿಗೆ ಪದ್ಮಕಲ್ಲು ದೊರೆತಾಗ ಅದ್ರ ಫೋಟೋ ಕಳಿಸಿದ್ರು ಮೇಡಮ್. ನನಗೆ ಆಶ್ಚರ್ಯ ಆಯ್ತು. ಯಾಕೆ ಅಂತ ಕೇಳಿದ್ರೆ ತುಂಬಾ ಕಡೆಗಳಲ್ಲಿ ಈಗ ಈ ತರಹದ ಶಕ್ತಿ ಕ್ಷೇತ್ರಗಳಲ್ಲಿ, ಜಾಗೃತ ಕ್ಷೇತ್ರಗಳಲ್ಲಿ ಈ ರೀತಿಯ ಪುರಾತನವಾಗಿರ್ತಕ್ಕಂತಹ ಶಿಲಾಶಾಸನಗಳು ಅಥವಾ ಪದ್ಮಕಲ್ಲುಗಳು, ಈ ತರಹದ ಕುರುಹುಗಳು ಸಿಗ್ತಾ ಇರೋದು ಬಹಳ ಅಪರೂಪ. ತುಂಬಾ ಹಿಂದೆ ಯುಗ ಯುಗಗಳಿಂದ ಅಲ್ಲಿ ತಪಸ್ಸು, ಯಾಗಗಳೆಲ್ಲ ನಡೀತಾ ಇದ್ದಾಗ ಮಾತ್ರ ಇಂಥ ಕೆಲಸಗಳು, ಇಂಥ ಕುರುಹುಗಳು ಸಿಗತ್ತೆ. ಬಹುಶಃ ಅಂಥ ಕುರುಹುಗಳಿಗೆ ಇನ್ನಷ್ಟು ದೊಡ್ಡ ವೇದಿಕೆ ಇದಾಗ್ಲಿ, ಈ ಕ್ಷೇತ್ರ ಇನ್ನಷ್ಟು ಬೆಳೀಲಿ. ನಾವೆಲ್ಲ ಜೊತೆ ನಿಲ್ತೇವೆ, ಯಾವುದೇ ರೀತಿಯ ಯೋಚನೆ ಮಾಡ್ಕೊಳ್ಬೇಡಿ. ಖಂಡಿತವಾಗ್ಲೂ ಈ ಕ್ಷೇತ್ರದ ಸೇವೆ ಮಾಡೋದಕ್ಕೆ ಆ ತಾಯಿ ಇನ್ನಷ್ಟು ಶಕ್ತಿ ಅವರಿಗೂ ಮತ್ತೆ ಇಡೀ ಊರಿನವರಿಗೂ ಕೊಡ್ಲಿ, ಎಲ್ಲರೂ ಜೊತೆಯಾಗ್ಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದ. ದುರ್ಗಾಯೇ ನಮಃ. ನನಗೆ ಒಲಿದ ನನ್ನ ವನದುರ್ಗಾ ತಾಯಿಗೆ ತಲೆ ತಗ್ಗಿಸುತ್ತಾ, ನನ್ನ ಗ್ರಾಮ ದೇವತೆ, ನನ್ನ ಕುಲದೇವತಾದ ಹೆರ್ಗಾ ದುರ್ಗಾ ಪರಮೇಶ್ವರ ತಾಯಿಯ ಪಾದಾರ ಚರಣವಿಂದಗಳಿಗೆ ವಂದಿಸುತ್ತಾ, ನನ್ನ ನಾಗದೇವರಿಗೆ ವಂದಿಸುತ್ತಾ, ರಕ್ತೇಶ್ವರಿ ದೇವಿಗೂ ನಮಿಸುತ್ತಾ, ನನ್ನ ಒಂದು ಕರೆಗೆ ಓಗೊಟ್ಟು ನನ್ನ ಮಗಳಾಗಿ ಬಂದ ಹಾಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ತುಂಬ ದಿನದಿಂದ ಚೈತ್ರನ ಬಗ್ಗೆ ನಾನು ನೋಡ್ತಾ ಇದ್ದೆ. ಒಂದು ದಿನ ಚೈತ್ರನನ್ನು ನನ್ನ ವನದುರ್ಗಾ ದೇವಿ ಎದುರಿಗೆ ಕರೆಸ್ಕೋಬೇಕು ಅಂತ ಒಂದು 3-4 ತಿಂಗಳಿಂದ ಯೋಚನೆ ಮಾಡ್ತಾ ಇದ್ದೆ. ಹಾಗಾಗಿ ನನ್ನ ಪುಟಾಣಿ ಮಗಳು ಚೈತ್ರ ನಂಬರ್ನ ಹುಡುಕಿ ಕೊಟ್ಟು, ಮತ್ತೆ ಮಾತಾಡು ಚೈತ್ರ ಹತ್ರ ಅಂತ ಹೇಳಿಕೊಟ್ಲು. ಮಾತಾಡಿದ ಒಂದೇ ಕ್ಷಣದಲ್ಲಿ ಚೈತ್ರ ನಾನು ಒಂದು 30 ನಿಮಿಷಗಳ ಕಾಲ ಮಾತಾಡಿದ್ದೀವಿ. ಅಷ್ಟು ವ್ಯಕ್ತಿತ್ವ ದೊಡ್ಡದಿದ್ರು, ವ್ಯಕ್ತಿಗಿಂತ ವ್ಯಕ್ತಿತ್ವ ದೊಡ್ಡದಂತೆ. ಬಟ್ ಆದ್ರೂ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಆ ಫೋನಲ್ಲೇ ನನಗೆ ತುಂಬ ಸಮಾಧಾನಕರ ಮಾಡಿದರು. ಇತ್ತೀಚೆಗೆ ನನ್ನ ಮಗಳು ತುಂಬ ಆಸ್ಟ್ರೇಲಿಯಾದಲ್ಲಿದ್ದಾಳೆ, ಹಾಗಾಗಿ ನನ್ನ ಮಗಳ ರೂಪದಲ್ಲಿ ಬಂದಿದ್ದಾಳೆ. ತುಂಬ ಸಂತೋಷ. ಚೈತ್ರ, ನಿನಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನನ್ನ ದಿನದ ಪ್ರಾರ್ಥನೆಯಲ್ಲಿ ನನ್ನ ಮಗಳಂತ ಅಂದ್ಕೊಂಡು ದಿನಾ ನಿನಗೆ ಸೇವೆ ಮಾಡುವಾಗ, ನಿನಗೆ ನಾನು ಪೂಜೆ ಮಾಡುವಾಗ ನಾನು ಖಂಡಿತ ವನದುರ್ಗಾ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚೈತ್ರ. ಬಂದ ಎಲ್ಲ ಸಭಿಕರಿಗೂ ನನ್ನ ಧನ್ಯವಾದಗಳು. ನಮ್ಮ ತಮ್ಮ ಬಂದು ನಿಮ್ಮ ಮನೆಗೆ ಇನ್ವಿಟೇಷನ್ ಕೊಟ್ಟು ಬಂದು ಕರೆದದಕ್ಕೆ ಎಲ್ಲರೂ ನೀವು ಬಂದಿದ್ದೀರಾ. ಇನ್ನು ಮುಂದೇನು ಇನ್ನಷ್ಟು ಜನಗಳು ನಮ್ಮ ವನದುರ್ಗಾ ದೇವಿ ಕ್ಷೇತ್ರಕ್ಕೆ ಬರಬೇಕು. ದೇವಿಯ ಮಹಿಮೆ ಏನು, ಶಕ್ತಿ ಏನು ಅಂತ ನಿಮಗೆ ಏನಾದರೂ ಕಷ್ಟ ಇದ್ದರೆ ಆ ತಾಯಿ ಹತ್ರ ಹೇಳ್ಕೊಳ್ಳಿ. ಖಂಡಿತ ಆ ತಾಯಿ 48 ದಿವಸದಲ್ಲಿ ನೆರವೇರಿಸ್ತಾಳೆ. ನಮ್ಮ ತುಂಬ ಕಷ್ಟಗಳು ಸಾಲ್ವ್ ಆಗಿದೆ, ನಿಮಗೂ ಆಗುತ್ತೆ. ಬಂದಿರುವ ಎಲ್ಲ ಸಭಿಕರಿಗೂ ನನ್ನ ಕುಟುಂಬದ ಪರವಾಗಿ ಧನ್ಯವಾದವನ್ನು ತಿಳಿಸ್ತೇನೆ. ಸಾಮಾಜಿಕ ಹೋರಾಟಗಾರ್ತಿ ಶ್ರೀಮತಿ ಚೈತ್ರ ಕುಂದಾಪುರ ಮೇಡಮ್ ಇವರಿಗೆ